ಕರುನಾಡಿಗೆ ನಮಸ್ಕಾರ. ಪೇಪರ್ ಕೆಸೆಟ್ ಪೇಪರ್ 2 ಇಂಗ್ಲಿಷ್ ಲಿಟ್ರೇಚರ್. ನಾವು ಲಿಟರರಿ ಟರ್ಮ್ಸ್ಗಳ ಬಗ್ಗೆ ನೋಡ್ತಾ ಇದ್ದೀವಿ. ಈ ಬುಕ್ಕಲ್ಲಿ ಇಂಪಾರ್ಟೆಂಟ್ 128 ಟರ್ಮ್ಸ್ಗಳು ಇವೆ. ಆ ಎಲ್ಲ ಟರ್ಮ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಇಷ್ಟು ಗೊತ್ತಿದ್ರೆ ಖಂಡಿತ ನೆಟ್ ಮತ್ತು ಕೆಸೆಟ್ ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಪಾಸ್ ಆಗುತ್ತೀರಿ. ಫೀಚರ್ ಆಫ್ ನ್ಯೂ ಕ್ರಿಟಿಸಿಸಮ್. ಹೊಸ ಕ್ರಿಟಿಸಿಸಮ್ದ ವೈಶಿಷ್ಟ್ಯ ಏನು? ಕ್ಲೋಸ್ ಸ್ಟಡಿ ಅಂಡ್ ಅಪ್ರಿಷಿಯೇಷನ್ ಆಫ್ ದ ಟೆಕ್ಸ್ಟ್ ಆಫ್ ಲಿಟರರಿ ವರ್ಕ್. ಇವು ಎರಡು. ಒಂದು ಕ್ಲೋಸ್ ಸ್ಟಡಿ, ತುಂಬ ಸಮೀಪದಿಂದ ಆ ಬುಕ್ಕನ್ನು ನಾವು ಅಭ್ಯಾಸ ಮಾಡುತ್ತೇವೆ, ಮತ್ತು ಅದರ ಅಪ್ರಿಷಿಯೇಷನ್ ಕೂಡ ನಾವು ಮಾಡುತ್ತೇವೆ. ಅಪ್ರಿಷಿಯೇಷನ್ ಅಂದಾಗ ಆ ಟೈಟಲ್ ಯಾವುದು, ಬರೆದವ್ರು ಯಾರು, ಅದರಲ್ಲಿರುವ ಅನಾಲಿಸಿಸ್ ಆಫ್ ದಟ್ ವರ್ಕ್. ಕೆವಾಲಿಯರ್ ಪೊಯೆಟ್ಸ್ ಎಂದರೆ ಏನು? ಪೊಯೆಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಕೋರ್ಟ್ ಆಫ್ ಚಾರ್ಲ್ಸ್ ರಾಜನ ದರ್ಬಾರದಲ್ಲಿರುವಂಥ ಕವಿಗಳಿಗೆ ಕೆವಾಲಿಯರ್ ಪೊಯೆಟ್ಸ್. ಮೆಟಾಫಿಸಿಕಲ್ ಸ್ಕೂಲ್ ಆಫ್ ಪೊಯೆಟ್. Metaphysical term was first derisively, mockingly used by Dr. Johnson. John Donne was the leader of this group. Metaphysical poetry the leader yaru? John Donne. They wrote poems about beyond physical. By Samuel Johnson. ಗ್ರೇವ್ಯಾರ್ಡ್ ಸ್ಕೂಲ್ ಆಫ್ ಪೊಯೆಟ್ರಿ. ಗ್ರೇವ್ಯಾರ್ಡ್ ಅಂದ್ರೆ ನಾವೇನು ಕರಿತೀವಿ, ಸ್ಮಶಾನ ಭೂಮಿ ಸಂಬಂಧಿಸಿದ ಕವನಗಳು. ಗ್ರೂಪ್ ಆಫ್ ಪೊಯೆಟ್ಸ್ ಆಫ್ 18th century. 18ನೇ ಶತಮಾನದ ಕವಿಗಳು ಕೂಡಿ ಗ್ರೇವ್ಯಾರ್ಡ್ ಸ್ಕೂಲ್ ಆಫ್ ಪೊಯೆಟ್ರಿ ಪೊಯಮ್ಗಳನ್ನು ಬರೆದಿದ್ದಾರೆ. ವಿತ್ ದ ಬ್ಯಾಕ್ಗ್ರೌಂಡ್ ಆಫ್ ಗ್ರೇವ್ ಅಂಡ್ ದ ಥೀಮ್ ಆಫ್ ಪೊಯಮ್ಸ್ ಆರ್ ಡೆತ್ ಅಂಡ್ ಮಾರ್ಟಾಲಿಟಿ ಆಫ್ ಲೈಫ್. ಸಾವು ಮತ್ತು ಸಾವಿಗೆ ಸಂಬಂಧಿಸಿದ ಕವನಗಳನ್ನು ಬರೆದವರು ಈ ಗ್ರೇವ್ಯಾರ್ಡ್ ಗುಂಪಿನ ಕವಿಗಳು. ಯೂನಿವರ್ಸಿಟಿ ವಿಟ್ಸ್. ಪ್ರೀ-ಶೇಕ್ಸ್ಪಿಯರಿಯನ್ ಡ್ರಾಮಾಟಿಸ್ಟ್ ವೇರ್ ನೋನ್ ಯೂನಿವರ್ಸಿಟಿ ವಿಟ್ಸ್. ಶೇಕ್ಸ್ಪಿಯರ್ಗಿಂತ ಮುಂಚೆ ಇರುವಂಥ ಕವಿಗಳ ಗುಂಪಿಗೆ ಯೂನಿವರ್ಸಿಟಿ ವಿಟ್ಸ್ ಎಂದು ಕರೆಯುತ್ತಾರೆ. ದೀಸ್ ಯೂನಿವರ್ಸಿಟಿ ಬ್ರಿಟ್ಸ್ ವೇರ್ ಬ್ರಿಲಿಯಂಟ್ ಅಕಾಡೆಮಿಸಿಯನ್. ಇವರೆಲ್ಲರೂ ಯೂನಿವರ್ಸಿಟಿ ಒಳಗೆ ಕಲಿತಂಥ ಬುದ್ಧಿವಂತ ಜೀವಿಗಳು. ಇದರಲ್ಲಿ ಕ್ರಿಸ್ತೋಫರ್ ಮಾರ್ಲೋ, ಜಾನ್ ಲೀಲಿ, ಇವರ ಹೆಸರು ನೆನಪಿಡ್ರಿ. ಕ್ರಿಸ್ತೋಫರ್ ಮಾರ್ಲೋ, ಜಾನ್ ಲೀಲಿ, ಥಾಮಸ್ ಕಿಡ್, ಸ್ಪ್ಯಾನಿಷ್ ಟ್ರೆಜಿಡಿ ಬರೆದವರು. ಕ್ರಿಸ್ತೋಫರ್ ಮಾರ್ಲೋ, ಜಾನ್ ಲೀಲಿ, ಥಾಮಸ್ ಕಿಡ್, ಥಾಮಸ್ ಲಾಜ್ ಅಂಡ್ ಥಾಮಸ್ ನ್ಯಾಶ್ ಅಂಡ್ ರಾಬರ್ಟ್ ಗ್ರೀನ್. 1, 2, 3, 4, 5, 6. ಕ್ರಿಸ್ತೋಫರ್ ಮಾರ್ಲೋ, ಜಾನ್ ಲೀಲಿ, ಥಾಮಸ್ ಕಿಡ್, ಥಾಮಸ್ ಲಾಜ್, ಥಾಮಸ್ ನ್ಯಾಶ್ ಅಂಡ್ ರಾಬರ್ಟ್ ಗ್ರೀನ್. ಇವರೆಲ್ಲರಿಗೂ ಯೂನಿವರ್ಸಿಟಿ ವಿಟ್ಸ್ ಎಂದು ಕರೆಯುತ್ತಾರೆ. ಇನ್ನು 4 wheels ಆಫ್ ಇಂಗ್ಲಿಷ್ ನಾವೆಲ್. ಇಂಗ್ಲಿಷ್ ನಾವೆಲ್ ಪ್ರಾರಂಭ ಆಗುವ ಸಂದರ್ಭದಲ್ಲಿ 4 ಜನರು ಕೂಡಿ ಇಂಗ್ಲಿಷ್ ನಾವೆಲ್ ಪ್ರಾರಂಭನ ಮಾಡಿದ್ದಾರೆ. ಅವರಿಗೆ 4 wheels ಆಫ್ ಇಂಗ್ಲಿಷ್ ನಾವೆಲ್ ಎಂದು ಕರೆಯುತ್ತಾರೆ. 4 ನಾವೆಲಿಸ್ಟ್ ಇನ್ 18th century. 18ನೇ ಶತಮಾನದವರು. ಹೆನ್ರಿ ಫಿಡ್ಲಿಂಗ್, ಸ್ಯಾಮುಯಲ್ ರಿಚರ್ಡ್ಸನ್, ಸ್ಮಾಲೆಟ್ ಅಂಡ್ ಸ್ಟರ್ನ್. ಹೆಸರು ನೆನ್ಪಿಡ್ರಿ, ಇವ್ರ ಮೇಲಿನ ಪ್ರಶ್ನೆ ಕೇಳುತ್ತಾರೆ. ಹೆನ್ರಿ ಫಿಡ್ಲಿಂಗ್, ಸ್ಯಾಮುಯಲ್ ರಿಚರ್ಡ್ಸನ್, ಸ್ಮಾಲೆಟ್ ಅಂಡ್ ಸ್ಟರ್ನ್. ಹೆನ್ರಿ ಫಿಡ್ಲಿಂಗ್, ಸ್ಯಾಮುಯಲ್ ರಿಚರ್ಡ್ಸನ್, ಸ್ಮಾಲೆಟ್ ಅಂಡ್ ಸ್ಟರ್ನ್. 67ನೇದು ಪ್ರೀ ರಾಫ್ಲೈಟ್ ಸ್ಕೂಲ್ ಆಫ್ ಪೊಯೆಟ್ಸ್. ಅ ಗ್ರೂಪ್ ಆಫ್ ಪೇಂಟರ್ ಪೊಯೆಟ್ಸ್
led by D.G. Rossetti, Cristiano Rossetti, William Morris, symbolical writing of the poems, pre-Raphaelite groups, D.G. Rossetti, Blessed Damsel, Holman Hunt, Ford, Brown, Painter, Millaris. ಪ್ರೀ-ರೆಫ್ಲೆಕ್ಟ್ ಗ್ರೂಪದ ಲೀಡರ್ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಡಿ.ಜಿ. ರೋಸೆಟ್ಟಿ. ಪ್ರೀ-ರೆಫ್ಲೈಟ್ ಎಲ್ಲ ಕವಿಗಳ ಗುಂಪು, ಇವರೆಲ್ಲ ಪೇಂಟರ್ ಪೊಯಿಟ್ಸ್. ಆಕ್ಸ್ಫರ್ಡ್ ಮೂವ್ಮೆಂಟ್, ಇದಕ್ಕೆ ನಾವು ರಿಲಿಜಿಯಸ್ ಮೂವ್ಮೆಂಟ್ ಎಂದು ಕರೆಯುತ್ತೇವೆ. ರಿಫಾರ್ಮ್ ಇನ್ ಇಂಗ್ಲಿಷ್ ಚರ್ಚ್, ಜಾನ್ ಕೇಬಲ್ ವಾಸ್ ದ ಲೀಡರ್ ಆಫ್ ದಿಸ್ ಮೂವ್ಮೆಂಟ್. ಸರ್ಮನ್ ಅಂಡ್ ಹೆನ್ರಿ ನ್ಯೂಮನ್ ಆರ್ ಆಲ್ಸೋ ಆಕ್ಟಿವ್ ಇನ್ ದಿಸ್ ಮೂವ್ಮೆಂಟ್. ಇದನ್ನು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಆಕ್ಸ್ಫರ್ಡ್ ಮೂವ್ಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ? ಇದು ಧಾರ್ಮಿಕ ಚಳವಳಿ. ಇಂಗ್ಲಿಷ್ ಚರ್ಚ್ ಅನ್ನು ಸುಧಾರಣೆ ಮಾಡುವ ಸಲುವಾಗಿ ಈ ಲೇಖಕರು ಸೇವೆ ಮಾಡಿದ್ದಾರೆ. ಆಕ್ಸ್ಫರ್ಡ್ ಮೂವ್ಮೆಂಟ್ ಅದ ನೇತೃತ್ವ ವಹಿಸಿದ್ರು ಜಾನ್ ಕೇಬಲ್. ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಹೂ ವಾಸ್ ದ ಲೀಡರ್ ಆಫ್ ಆಕ್ಸ್ಫರ್ಡ್ ಮೂವ್ಮೆಂಟ್? ಜಾನ್ ಕೇಬಲ್. ಸರ್ಮನ್ ಅಂಡ್ ಹೆನ್ರಿ ನ್ಯೂಮನ್, ಇದರಲ್ಲಿ ಆಕ್ಸ್ಫರ್ಡ್ ಮೂವ್ಮೆಂಟ್ ಅದ ಪ್ರಸಿದ್ಧ ವ್ಯಕ್ತಿಗಳು ಯಾರು, ಲೇಖಕರು ಯಾರು? ಹೆನ್ರಿ ನ್ಯೂಮನ್. ಈ ವ್ಯಕ್ತಿ ಮೇಲೆ ಪ್ರಶ್ನೆ ಕೇಳ್ತಾರೆ. ಆರ್ ಆಲ್ಸೋ ಆಕ್ಟಿವ್ ಇನ್ ದಿಸ್ ಮೂವ್ಮೆಂಟ್. ಡಿಡಾಕ್ಟಿಕ್ ಲಿಟ್ರೇಚರ್. ಡಿಡಾಕ್ಟ್ ಅಂದ್ರೆ ನಾವೇನ್ ಕರಿತೀವಿ, ಡೈರೆಕ್ಟ್ಲಿ ಸೀಕ್ಸ್ ಟು ಟೀಚ್ ಸಮ್ ಮಾರಲ್ ಅಂಡ್ ರಿಲಿಜಿಯಸ್ ಲೆಸನ್ಸ್. 18th century ಲಿಟ್ರೇಚರ್ ವಾಸ್ ಡಿಡಾಕ್ಟಿಕ್. ಡಿಡಾಕ್ಟಿಕ್ ಅಂದ್ರೆ ನಾವು ನೇರವಾಗಿ ಧಾರ್ಮಿಕ ಮತ್ತು ನೈತಿಕ ವಿಚಾರಗಳನ್ನ ಬೋಧಿಸುವ ಒಂದು ಸಾಹಿತ್ಯಕ್ಕೆ ಡಿಡಾಕ್ಟಿಕ್ ಲಿಟ್ರೇಚರ್ ಎಂದು ಕರೆಯುತ್ತೇವೆ. ಈ ಗೌತಮ್ ಬುದ್ಧರ ಪ್ರತಿಯೊಂದು ಪ್ರವಚನ ಸುಧಾರಣೆ ಮಾಡೋ ಸಲುವಾಗಿ, ಸಮಾಜ ಸುಧಾರಣೆ ಮಾಡೋ ಸಲುವಾಗಿ ನಾವು ಕೇಳಿದ್ವಿ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನದೊಳಗೂ ಡಿಡಾಕ್ಟಿಕ್ ಇರ್ತಾರೆ. ಅಂದ್ರೆ ಅವರ ಪ್ರವಚನಗಳನ್ನು ಕೇಳುವ ವ್ಯಕ್ತಿಗಳ ಜೀವನ ಸುಧಾರಣೆ ಮಾಡಿಸುವುದು, ಅದು ಅವರ ಒಂದು ಉದ್ದೇಶವಾಗಿರುತ್ತದೆ. ನೀತಿ ಬೋಧನೆ ಸಾಹಿತ್ಯ ಅಂತ ಕರೀತಾರೆ. ಇನ್ನು ಹೀರೋಯಿಕ್ ಡ್ರಾಮಾ. ಹೀರೋಯಿಕ್ ಡ್ರಾಮಾ ರಿಟರ್ನ್ ಇನ್ ರೆಸ್ಟೋರೇಷನ್ ಪೀರಿಯಡ್. ಇದನ್ನು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಯಾವ ಕಾಲದಲ್ಲಿ ಹೀರೋಯಿಕ್ ಡ್ರಾಮಾನ ಬರೆಯಲಾಗಿತ್ತು? ರೆಸ್ಟೋರೇಷನ್ ಪೀರಿಯಡ್. ಉದಾಹರಣೆ ಹೇಳ್ರಿ ಅಂತ ಕೇಳ್ತಾರೆ. ಡ್ರೈಡನ್ ಅವರ ಆಲ್ ಫಾರ್ ಲವ್. ಆಲ್ ಫಾರ್ ಲವ್ ಈಸ್ ಅ ಹೀರೋಯಿಕ್ ಡ್ರಾಮಾ.